ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೊಸ ತಂತ್ರಗಾರಿಕೆ ಹೆಣದಂತಹ ಇರಾನ್ ಅಲೆಗಳ ರೀತಿ ದಾಳಿಯನ್ನ ನಡೆಸಲಿವೆ. ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ಇಸ್ರೇಲ್ ಮತ್ತು ಅಮೆರಿಕದ ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವಂತಹ ತಂತ್ರಗಳನ್ನ ಕೂಡ ಇಲ್ಲಿ ಎಣಿಯಲಾಗ್ತಾ ಇದೆ. ಐರನ್ ಡೋಮ್, ಡೇವಿಡ್ ಸ್ಲಿಂಗ್ ಮತ್ತು 6 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ವ್ಯವಸ್ಥೆಗಳಲ್ಲಿನ ಶಸ್ತ್ರಾಸ್ತ್ರ ಸಂಗ್ರಹವನ್ನೇ ಬರಿದು ಮಾಡುವಂತಹ ತಂತ್ರವನ್ನ ಕೂಡ ಇಲ್ಲಿ ಎಣಿಯಲಾಗ್ತಾ ಇದೆ. ಒಂದು ವೇಳೆ ವಾಯು ರಕ್ಷಣಾ ವ್ಯವಸ್ಥೆಯ ಶಸ್ತ್ರಾಸ್ತ್ರ ಮುಗಿದು ಹೋದ್ರೆ ಇಸ್ರೇಲ್ಗೆ ಕಂಟಕ ಅನ್ನೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲೆಗಳಂತೆ ತೇಲಿ ಬರುವಂತಹ ಇರಾನ್ ಕ್ಷಿಪಣಿಗಳಿಗೆ ಯಾವ ರೀತಿಯಾದಂತಹ ಉತ್ತರವನ್ನ ನೀಡುತ್ತೆ, ಮತ್ತೆ ಉತ್ತರವೇ ಇರೋದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ಪ್ರತಿತಂತ್ರ ಹೇಗಿರುತ್ತೆ, ಮತ್ತೆ ಇಸ್ರೇಲ್ ಮತ್ತೆ ಅಮೆರಿಕ ಏನ್ ಕೈ ಕೊಟ್ಕೊಂಡು ಕೂತ್ಕೊಳ್ಳುವಂತಹ ದೇಶಗಳು ಅಲ್ವೇ ಅಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೊಸ ತಂತ್ರಗಾರಿಕೆಯನ್ನ ಇರಾನ್ ಎಣಿತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾವ ರೀತಿಯಾದಂತಹ ಹೊಸ ತಂತ್ರಗಾರಿಕೆಯನ್ನ ಎಣಿತಾ ಇರಬಹುದು, ಮತ್ತೆ ಅಮೆರಿಕ ಮತ್ತು ಇಸ್ರೇಲ್ ಪ್ರತಿತಂತ್ರವಾಗಿ ಯಾವ ರೀತಿಯಾಗಿ ತಂತ್ರವನ್ನ ರೂಪಿಸ್ತಾ ಇದೆ ಅಂತ ಹೇಳಿ. ರಮ್ಯಾ, ಏನೊಂದು 2025 ಅಂದರೆ ಕಳೆದ ವರ್ಷ ಒಂದು 12 ದಿನಗಳ ಯುದ್ಧ ಅಂತ ನಡೆದಿತ್ತು ಇಸ್ರೇಲ್ ಮತ್ತು ಇರಾನ್ ಮಧ್ಯೆ. ಆ ಸಂದರ್ಭದಲ್ಲಿ ಕೂಡ ಇರಾನ್ ಒಂದು ತಂತ್ರಗಾರಿಕೆಯನ್ನು ಬಳಸಿತ್ತು. ಏನಂದರೆ ಒಂದೇ ಬಾರಿಗೆ 100 ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಏಕಕಾಲಕ್ಕೆ ಆರ್ಬಿಡೋ ಅಂಥದ್ದು ಇಸ್ರೇಲ್ ಮೇಲೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಅದು ಓವರ್ ವರ್ಕ್ ಆಗುತ್ತೆ, ಅದು ಬರ್ಡನ್ ಆಗುತ್ತೆ. ಈ ರೀತಿ ಓವರ್ ವರ್ಕ್ ಮಾಡಿ, ಬರ್ಡನ್ ಮಾಡಿ, ಆ ಮೂಲಕ ಏನು ಮಿಸೈಲ್ ಡಿಫೆನ್ಸ್ ಸಿಸ್ಟಮಲ್ಲಿ ಏನೊಂದು ಕ್ಷಿಪಣಿಗಳಿರ್ತವೆ ಆ ಕ್ಷಿಪಣಿಗಳನ್ನೇ ಬರಿದು ಮಾಡಿದ್ರೆ, ಖಾಲಿ ಮಾಡಿದ್ರೆ, ಆ ಸಂದರ್ಭದಲ್ಲಿ ಏನು ಇರಾನ್ನಿಂದ ಹೊಸದಾಗಿ ಏನಾದರೂ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ವಾಯು ರಕ್ಷಣಾ ವ್ಯವಸ್ಥೆನೇ ಕೈ ಕೊಟ್ಬಿಡುತ್ತೆ. ಆ ಥರ ಒಂದು ತಂತ್ರಗಾರಿಕೆಯನ್ನು ಇರಾನ್ ಮತ್ತೊಮ್ಮೆ ಅನುಸರಿಸಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇವಾಗ ಅದನ್ನು ನಾನು ಟಚ್ ಸ್ಕ್ರೀನಲ್ಲಿ ಅದನ್ನು ವಿವರಣೆಯನ್ನು ತೋರಿಸ್ತೀನಿ. ಮೊದಲಿಗೆ ನೋಡಿ, ಐರನ್ ಡೋಮ್ ಏನಿದೆ ಇದು 4 ರಿಂದ 70 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ದೂರದಿಂದ ಬರುವಂಥ ಯಾವುದೇ ಒಂದು ಶತ್ರು ದೇಶದ ಕ್ಷಿಪಣಿ ಇರ್ಬೋದು, ಡ್ರೋನ್ ಇರ್ಬೋದು, ಅದನ್ನು ಒಡೆದು ಉರುಳಿಸೋಂಥ ಸಾಮರ್ಥ್ಯ ಹೊಂದಿದೆ. ಇದಕ್ಕೆ ತಾಮೀರ್ ಅಂತ ಹೇಳ್ಬಿಟ್ಟು ಒಂದು ಇಂಟರ್ಸೆಪ್ಟರ್ ಮಿಸೈಲ್ನ ಬಳಸ್ತಾರೆ ಈ ಒಂದು ಐರನ್ ಡೋಮ್ಗೆ. ಇನ್ನು ಡೇವಿಡ್ ಸ್ಲಿಂಗ್ ಏನಿದೆ ಅದು 40 ರಿಂದ 300 ಕಿಲೋಮೀಟರ್ ದೂರದಿಂದ ಬರ್ತಿರುವಂತಹ ಏನೊಂದು ಶತ್ರು ದೇಶದ ಕ್ಷಿಪಣಿ, ಡ್ರೋನ್ಗಳನ್ನು ಒಡೆದು ಉಳಿಸುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇರುತ್ತೆ, ಅಂದರೆ ಖಂಡಾಂತರ ಕ್ಷಿಪಣಿ ಅಂತ ಏನು ಕರಿತೀವಿ ಆ ಕ್ಷಿಪಣಿಗಳಿರುತ್ತೆ. ಇನ್ನು ಆರೋ ಅಂತ ಏನಿದೆ ಆ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅದು 2400 ಕಿಲೋಮೀಟರ್ ದೂರದವರೆಗೂ ಏನೊಂದು ಶತ್ರು ದೇಶದ ಕ್ಷಿಪಣಿಗಳನ್ನು ಬೆನ್ನತ್ತಿ ಹೋಗಿ ಒಡೆಯಬಲ್ಲದು. ಇದಕ್ಕೂ ಕೂಡ ಒಂದು ಖಂಡಾಂತರ ಕ್ಷಿಪಣಿಯನ್ನು ಪ್ರಯೋಗ ಮಾಡ್ತಾರೆ. ಇನ್ನು ಈ ಕ್ಷಿಪಣಿಗಳ ಕಾಸ್ಟ್ ಎಷ್ಟು ಅಂತ ನೋಡೋಕ್ಕೆ ಹೋದರೆ ಭಾರತೀಯ ರೂಪಾಯಿಗಳಲ್ಲಿ ಒಂದೊಂದು ಕ್ಷಿಪಣಿಗಳ ದರ ಸಾಕಷ್ಟು ದೊಡ್ಡ ಮಟ್ಟದ ಒಂದು ರೇಟ್ ಇದೆ. ಇದಕ್ಕೆ ನೋಡಿ, ಒಂದೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ಒಂದೊಂದು ಕ್ಷಿಪಣಿಗೆ ಸುಮಾರು 1 ಮಿಲಿಯನ್ ಅಂದರೆ 10 ಲಕ್ಷದಿಂದ ಹಿಡಿದು 1 ಕೋಟಿ ರೂಪಾಯಿವರೆಗೂ ಆ ರೇಟು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಒಂದು ರೀತಿ ಅದನ್ನು ಬರ್ಡನ್ ಮಾಡೋ ಅಂಥ ಪ್ರಯತ್ನ ಅಂತ ಹೇಳ್ಬೋದು. ಇಲ್ಲಿ ನೀವು ಇದರಲ್ಲಿ ಗಮನಿಸ್ಬೋದು, ರ್ಯಾಡಾರ್ ಏನಿದೆ ಮೊದಲು ಯಾವುದೇ ಶತ್ರು ದೇಶದ ಯಾವುದೇ ಒಂದು ಕ್ಷಿಪಣಿ ಬಂತು ಅಂತ ಮಾಹಿತಿ ಸಿಕ್ಕ ಕೂಡಲೇ ಈ ಒಂದು ರ್ಯಾಡಾರ್ ಏನಿರುತ್ತೆ ಅದು ಕೇಂದ್ರ ಕಮಾಂಡ್ ಸೆಂಟರ್ಗೆ ಮಾಹಿತಿ ಕೊಡುತ್ತೆ. ಆಗ ಇಲ್ಲಿ ಕ್ಷಿಪಣಿ ಸಂಗ್ರಹ ಏನಿದೆ, ಈ ಕ್ಷಿಪಣಿ ಸಂಗ್ರಹದಿಂದ ಒಂದೊಂದೇ ಕ್ಷಿಪಣಿಗಳ ಹಾರಿ ಈ ಏನೊಂದು ಶತ್ರು ದೇಶದ ಕ್ಷಿಪಣಿಗಳನ್ನು ನಾಶ ಮಾಡುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಶತ್ರು ದೇಶದ ಒಂದೇ ಒಂದು ಕ್ಷಿಪಣಿಯಿಂದ ನಾಶ ಮಾಡೋದಕ್ಕೆ ಇಲ್ಲಿರುವಂಥ 3 ಕ್ಷಿಪಣಿಗಳನ್ನು ಉಡಾಯಿಸಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ಗೆ ನಷ್ಟ ಆಗುತ್ತೆ. ಅಂದರೆ ಅವರು ವಾಯು ರಕ್ಷಣಾ ವ್ಯವಸ್ಥೆಯನ್ನೇ ಆ ನಷ್ಟದಲ್ಲಿ ಹೋಗುವಂಥ ಸನ್ನಿವೇಶ ಇದೆ. ಇದಕ್ಕೆ ಪ್ರತಿತಂತ್ರವಾಗಿ ಇಸ್ರೇಲು ಹೊಸ ಒಂದು ಮಾರ್ಗ ಕಂಡುಹಿಡ್ಕೊಂಡಿದೆ. ಅದೇನಂದ್ರೆ ಐರನ್ ಬೀಮ್ ಅಂತ ಹೇಳ್ಬಿಟ್ಟು, ನೀವಿಲ್ಲೇನು ಇದು ಈ ಇಮೇಜಲ್ಲಿ ನೋಡ್ತಿದ್ದೀರಾ, ಈ ಐರನ್ ಬೀಮ್ ಒಂದು ರೀತಿ ನಾವು ಶಾಲೆಗಳಲ್ಲಿ ಬೂತ್ ಕನ್ನಡಿ ಅಂತ ಏನು ಬಳಸ್ತಾ ಇದ್ವಿ ಆ ರೀತಿ ಒಂದು ಕೆಲಸ ಮಾಡುತ್ತೆ. ಏನೊಂದು ಸೂರ್ಯನ ಬೆಳಕನ್ನು ಹಿಡಿದು ಪೇಪರ್ ಅಥವಾ ಹುಲ್ಲಿನ ಮೇಲೆ ಸೂರ್ಯನ ಬೆಳಕನ್ನು ಕೇಂದ್ರೀಕೃತವಾಗಿ ಬಿಟ್ಟಾಗ ಅಲ್ಲಿ ಬೆಂಕಿ ಹತ್ಕೊಳುತ್ತಲ್ಲ, ಅದೇ ರೀತಿಯಾದಂಥ ಕೆಲಸನ ಇದೊಂದು ಐರನ್ ಬೀಮ್ ಮಾಡುತ್ತೆ. ಐರನ್ ಬೀಮ್ ಏನು ಮಾಡುತ್ತೆ, ಅತ್ಯಂತ ಪ್ರಖರವಾಗಿರುವಂಥ 100 ಕಿಲೋವ್ಯಾಟ್ನಷ್ಟು ಸಾಮರ್ಥ್ಯದ ಲೇಸರ್ ಕಿರಣಗಳನ್ನು ಶತ್ರು ದೇಶದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಮೇಲೆ ಪಿನ್ ಪಾಯಿಂಟ್ ಆಕ್ಯುರಸಿನಲ್ಲಿ ಒಂದು ಬೆಳಕನ್ನು ಹರಿಸುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ಆ ಬೆಳಕಿನಿಂದ ಏನಾಗುತ್ತೆ, ಶತ್ರು ದೇಶದ ಕ್ಷಿಪಣಿಗಳು ನಾಶ ಆಗುತ್ತೆ.
ಈ ಹಂತದಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಾದ್ರೆ ಈ ರೀತಿ ಕ್ಷಿಪಣಿಗಳು ಆರ್ಬೇಕು, ಆದ್ರೆ ಈ ಒಂದು ಐರನ್ ಬೀಮ್ ಅಲ್ಲಿ ಏನಾಗುತ್ತೆ ಯಾವುದೇ ರೀತಿಯಾದಂತ ಕ್ಷಿಪಣಿ ಆರೋ ಅಂತ ಅಗತ್ಯ ಇಲ್ಲ. ಇದು ಕೇವಲ ಬೆಳಕನ್ನ ಮಾತ್ರ ಹರಿಸಿ ಈ ಒಂದು ಶತ್ರು ದೇಶದ ಕ್ಷಿಪಣಿಗಳನ್ನ ನಾಶ ಮಾಡುತ್ತೆ. ಇದರಿಂದ ಈ ಇಸ್ರೇಲ್ಗೆ ದುಡ್ಡು ಉಳಿಯುತ್ತೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಏನಂದ್ರೆ ಇದರ ಒಂದು ವ್ಯಾಪ್ತಿ ಏನಿದೆ ಅದು 7ರಿಂದ 10 ಕಿಲೋಮೀಟರ್ ಮಾತ್ರ, ಅದಕ್ಕಿಂತ ಜಾಸ್ತಿ ದೂರ ಹೋಗಲ್ಲ. ಆದ್ರೆ ಈ ತರ ಕ್ಷಿಪಣಿಗಳು ಸಾವಿರಾರು ಕಿಲೋಮೀಟರ್ ದೂರ ಹೋಗ್ಬಲ್ಲದು. ಒಟ್ನಲ್ಲಿ ಏನಂದ್ರೆ ಶತ್ರು ದೇಶ ಏನೇನು ತಂತ್ರಗಾರಿಕೆಯನ್ನು ಮಾಡುತ್ತೆ ಅದಕ್ಕೆ ಪ್ರತಿತಂತ್ರವಾಗಿ ಇನ್ನೊಂದು ರಾಷ್ಟ್ರ ಮಾಡ್ತಿರುತ್ತೆ. ಇದೊಂದು ರೀತಿ ಯುದ್ಧ ಜೊತೆಗೆ ಟೆಕ್ನಾಲಜಿ ಎರಡೂ ಕೂಡ ಒಂದು ಸಮ್ಮಿಳಿತವಾಗಿ ಹೋಗ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ಇರಾನ್ ತನ್ನ ಬಳಿ ಇರೋದು ಕೇವಲ ಕ್ಷಿಪಣಿಗಳ ಬಲ ಮಾತ್ರ, ಅದೇ ಬಲವನ್ನು ಮುಂದಿಟ್ಕೊಂಡು ಅದ್ರ ಮೂಲಕನೇ ತಂತ್ರಗಾರಿಕೆ ಮಾಡ್ತಾ ಇದೆ. ಈ ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡಬೇಕು ರಮ್ಯಾ. ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.